ಸುಶೀಲಮ್ಮ ಆಂಟಿ ಇದ್ದಾರೆ. ಈಗ ಅವ್ರಿಗೆ ಬಹುಶಃ 94 ಅವ್ರ ಮನೆಗೆ ನಾವು ಹೋಗ್ತಾ ಇದ್ದಾಗಲಿಂದ ಇವತ್ತಿನ ತನಕ ಸಂಪರ್ಕದಲ್ಲಿದ್ದಾರೆ. ಇತ್ತೀಚೆಗೆ ಕೆಲವು ತಿಂಗಳಿಂದ ನಾನು ನೋಡಿಲ್ಲ. ಅದಕ್ಕೆ ಮೊದಲು ಅವ್ರ ಮನೆಗೆ ಒಂದ್ಸಲ ಹೋಗಿದ್ದೆ. ತುಂಬ ಸೌಂಡ್ ಮೆಮೊರಿ ಉಂಟು. ನಾರಾಯಣನ ಹೆಂಡತಿ ಆಗಬೇಕು ಅಂದರೆ ಲಕ್ಷ್ಮೀನೇ ಆಗಬೇಕು, ರೈಟ್? ನಾರಾಯಣನ ಪರಮಾತ್ಮನ ನೀನು ನನ್ನ ಮಗನಾಗಿ ಹುಟ್ಟು ಅಂತ ಹೇಳಿದ್ರು ಹುಟ್ಟಬೋದು, ನಾವು ಅದಕ್ಕೆ ಲಾಯಕ್ಕಾಗಿದ್ರೆ. ಆದರೆ ಅವ್ರ ಮದುವೆ ಆಗೋದು ಮಾತ್ರ ಲಕ್ಷ್ಮೀನೇ. ಶಿವ ಮದುವೆ ಆಗೋದು ಪಾರ್ವತಿನೇ. ಸತಿಯಾಗಿ ಬರ್ಬೋದು, ಮತ್ತೆ ಪಾರ್ವತಿ ಆಗ್ಬೋದು, ಮತ್ತೊಂದು ಪಟಾಲವನಾಗಿ ಬರ್ತದೆ. ಏನೇ ಆದರೂ ಶಿವ ಶಕ್ತಿಯನ್ನೇ ಮದುವೆ ಆಗೋದು ಅಲ್ವೇ? ಅವರು ತ್ರಿಮೂರ್ತಿ ರೂಪ ಆದಮೇಲೆ ಆ ತಾಯಿನೂ ಅಷ್ಟೇ ದೊಡ್ಡವಳು ಅಲ್ವೇ? 100 ಮಂದಿ ಗುರುಗಳಿದ್ದಾರೆ, ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗಬೇಕು, 2 ದಿವಸದ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಇಷ್ಟು ಸಾವಿರ ಕೊಡಬೇಕು, ಖರ್ಚುಗಳಿರುತ್ತೆ, ಕೊಡಬೇಕು. ಇವ್ರ ಮನೆಯಲ್ಲಿ ಮಾತ್ರ ಹೋದಾಗ ಆ ತಾಯಿ ಹೋದವ್ರಿಗೆಲ್ಲ ತಿಂಡಿ ತೀರ್ಥ ಕೊಡದೆ ಕಳಿಸಿಲ್ಲ ಯಾವತ್ತು. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಎಷ್ಟೋ ಸಲ ಎಷ್ಟೋ ವಿಷಯಗಳು ಹೇಳ್ತಾ ಇರ್ತಾರೆ ನಮಗೆ. ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರ್ತಿರ್ತದೆ. ಸಾಕ್ಷಾತ್ ಪರಮೇಶ್ವರಿಯ ಮೇಲೆ ಹೇಳಬೇಕೆ ಅವರಾಗಲಿ ಅವ್ರ ಮಗಳಾಗಲಿ. ಆದರೆ ಅವರು ಹೆಚ್ಚಿಗೆ ಹೇಳೋಕೆ ಹೋಗಲ್ಲ. ಯಾವಾಗಲೂ ಹೇಳ್ತಿರ್ತಾರೆ. ನಮ್ಮ ಮಿಸಸ್ ಬೆಳಿಗ್ಗೆ ಒಂದು ಹೇಳಿದ್ರು, ಒಬ್ಬರು ಕ್ಯಾನ್ಸರ್ ಬಂದಿತ್ತು, ಹೀಗಾಯಿತು ಅಂತ ಹೇಳಿದಾಗ ಬಂದು ಈಕೆ ಕೈಯಲ್ಲಿ ಅವ್ರ ಕೈ ಇಟ್ಟು, ನೀನು ನಾಳೆ ಬೆಳಿಗ್ಗೆ ಹೋಗಿ ನಿನ್ನ ಕೈನ ಆಕೆ ಹಣೆ ಮೇಲೆ ಇಟ್ಟು ಬಾಮ್ಮ ಅಂತ ಹೇಳಿದ್ರು. ಅತಿ ಚೆನ್ನಾಗಿದ್ದಾರೆ. ಅಂದರೆ ಯಾವ ಥರದ ವ್ಯಕ್ತಿತ್ವ ಅವ್ರದ್ದು ಇರ್ತದೆ ಅಂತ ಗೊತ್ತಾಗುತ್ತೆ ನಮಗೆ. ಒಂದಲ್ಲ ಎರಡಲ್ಲ, ಈ ಥರ ಅವ್ರ ಮನೇಲಿ ನಾವು ಆಗಿರೋ ಅನುಭವಗಳು 100 ಇದೆ, 1000 ಇದೆ. ಅದೃಷ್ಟ ಇದ್ದರೆ ಅವರು ಬರ್ತಾರೇನೋ, ಯಾವತ್ತಾದರೂ ಮನೋವತಿಗೆ ಬಂದಾಗ ತಾವು ಕಾಣ್ಬೋದು ಅಂತ ಕಾಣುತ್ತೆ. ತುಂಬ ಅವರೆಲ್ಲ ಆ ಥರದವರೇ. ನಾವು ಇಹ ಜನ್ಮದಲ್ಲಿ ಈ ಥರ ರಕ್ತ ಮಾಂಸ ತುಂಬಿದ ಮೈಕಟ್ಟಿನಲ್ಲಿ ನಾವು ನೋಡಿದಾಗ ಅವ್ರು ಇವರೇನಾ ಅಂತೀವಿ ನಾವು. ಆ ಅನುಭವ ಆದರೆ ನಮ್ಗೆ ಗೊತ್ತಾಗತ್ತೆ ಅವರು ಈ ಸ್ತರದಲ್ಲಿಲ್ಲ, ಯಾವುದೋ ಸ್ತರದಲ್ಲಿದ್ದಾರೆ ಅಂತ. ನಮಸ್ಕಾರ. ಒಂಥರನೇ ಬಂದಿದ್ರು ಪಕ್ಕದಲ್ಲಿ, ಕೇಳಿದ್ರು, ಒಂದು ಸ್ಮೈಲ್ ಕೊಟ್ಟರು. ಯಾರವರು? ದಟ್ ವಾಸ್ ಕೃಷ್ಣ. ಯು ಸಿ ಹ್ಯಾಡ್ ಕಮ್. ಏನೋ ಒಂದು ಸ್ವಲ್ಪ ಪೇಪರ್ಸ್ ಬೇಕಾಗಿತ್ತು, ಅದಕ್ಕೆ ಬಂದಿದ್ರು. ಎಷ್ಟು ಕಾಮಾಗಿ ಹೇಳಿದ್ರು.